ನಾನು ಮತ್ತೆ ಬಂದೆ, ಬೇಜಾರಿಲ್ಲ ಅಲ್ಲ? ಹೌದು, ಬಸ್ಸಲ್ಲೇ ಬಂದಿದ್ದು ನಾನು. ಆ ಬಸ್ಸಲ್ಲಿ ಬರೋದು ಅಂದರೆ ಮಾರಾಯರೆ ಎಂಥ ಒಂದು ಅವಾಂತರ ಗೊತ್ತುಂಟ. ನನಗೋ ಬಸ್ಸಿನ ಬದೀ ಸೀಟ್ ಬೇಕು. ಬದಿ ಸೀಟ್ ಕೊಡ್ತಾರ ಎಲ್ಲರಿಗೂ ಅದೇ ನಾನು ಬದಿಯಲ್ಲಿ ಅಂತ ನೋಡಿ, ಬದಿಗೆ ಸರಿಸೋದು ಅಂತಾರೆ, ಆದರೆ ಬಸ್ಸಲ್ಲಿ ಮಾತ್ರ ಬದಿಯೇ ಬೇಕು. ಅಂತಹ ಒಂದು ಬದಿಯಲ್ಲಿ ಕೂತ್ಕೊಳ್ಳುವಂತಹ ಒಂದು ನಮ್ಮ ಹವ್ಯಾಸ. ನಾನು ಮಾತ್ರ ಅಲ್ಲ, ನನ್ನ ತಂಗಿ ಡಾಕ್ಟರ್ ಲಲಿತಾ ಅಂತಿದ್ದಾಳೆ, ಅವಳಿಗೆ ಭಾಳ ಜಾಣೆ ಅವಳು ಮೊದಲಿಂದಲೂ. ಅವಳು ಏನು ಮಾಡೋದು ಗೊತ್ತುಂಟ, ಬಸ್ ಹತ್ತಿದ ಕೂಡಲೇ ಎಲ್ಲರ ಹತ್ರ ನೋಡೋದು, ಸೀಟ್ ಎಲ್ಲಿ ಇಲ್ಲಾದರೆ, ಬದಿ ಇಲ್ಲಾದರೆ ಅಲ್ಲಿ ಯಾರಾದರೂ ಕೂತವ್ರ ಹತ್ರ ಹೇಳೋದು, ರೀ ಪ್ಲೀಸ್ ದಯಮಾಡಿ ನನಗೆ ವಾಮಿಟಿಂಗ್ ಇದುಂಟು, ನನಗೆ 3 ತಿಂಗಳಾಯಿತು ಅನ್ನೋದು. ಪಾಪ ಅವರು ಅಯ್ಯೋ ದೇವರೇ ಇವರು ವಾಂತಿ ಮಾಡಿಬಿಟ್ರೆ ಮತ್ತೆಂತ ಮಾಡೋದು ಅಂತ ಬದಿ ಕೊಡ್ತಿದ್ರು. ಆಮೇಲೆ ಅವ್ರು ಇಳಿದು ಹೋಗ್ತಿದ್ರು. ನಾವೇನಾದರೂ ಕೇಳಿ ಎಂಥದೇ ನೀನು, 3 ತಿಂಗಳು ಯಾವಾಗ ನಿಂಗಾಗಿದ್ದು? ಅಲ್ಲ ಮರೈತಿ, ಇಲ್ದಿರ ನಂಗೆ ಸೀಟ್ ಕೊಡ್ತಾರಾ? ಬಸ್ರಿ ವಾಂತಿ ಮಾಡಿಬಿಟ್ರೆ ಕಷ್ಟ, ನಮ್ಮ ಬಟ್ಟೆ ಎಲ್ಲ ಹಾಳಾಗತ್ತೆ ಅಂತೇಳಿ ನಮಗೆ ಬದಿಯಲ್ಲಿ ಜಾಗ ಕೊಡ್ತಾರೆ, ಅಂತ ಬರ್ಬೋದು ಅಂತ ಹೇಳಿದ್ಲು. ಅದು ನನ್ನ ತಂಗಿಯ ಒಂದು ಅನುಭವ. ಹಾಗೆ ನನಗೂ ಕೂಡ ಅನೇಕ ಅನುಭವ ಆಗಿದೆ ಅನ್ನಿ. ನಾನು ಒಂದು ಸರಿ ಬಸ್ಸಿನ ಬದಿಯೇ ಅಂದರೆ ಬಸ್ಸಿನ ಬದಿಲಲ್ಲ, ಬಸ್ಸಿನ ಕೆಳಗಡೆ ಸೀಟಲ್ಲ ಬದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ನನಗೆ ನನ್ನ ಫ್ರೆಂಡ್ ಲೀಲನ ಮಗಳ ಮದುವೆ, ಅದು ಕೂಡ ದೊಡ್ಡ ಹಾಲು, ಎಂಥ ಒಂದು ದೊಡ್ಡ ಮದುವೆ. ನೀವು ಶೆಟ್ಟರ್ ಮದುವೆ ಅಂದರೆ ಕೇಳಬೇಕಾ? ಅದ್ದೂರಿ ಮದುವೆ. ನನ್ನ ಏಕೈಕ ಕ್ಲಾಸ್ಮೇಟ್ ಅವಳು ಲೀಲಾವತಿ ಅಂತ, ಅವಳ ಮಗಳ ಮದುವೆಗೆ ಭಾರಿ ಖುಷಿಯಲ್ಲಿ ಅಂತ ಡ್ರೆಸ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೆ ಬಸ್ಸಿನ ಬದಿಯಲ್ಲಿ. ಅಷ್ಟೊತ್ತಿಗೆ ಇದ್ದಕ್ಕಿದ್ದಂತೆ ನನ್ನ ತಲೆ ಮೇಲೆ ಎಂಥದೋ ಬಿದ್ದಾಗಾಯಿತು. ಕೈ ಹಾಕಿ ನೋಡ್ತೇನೆ, ವಾಂತಿ ಮರರೆ ಯಾರೋ ಬಸ್ಸಿನಲ್ಲಿದ್ದವರು ಬದಿಯಿಂದ ವಾಂತಿ ಮಾಡಿ ನನ್ನ ತಲೆಗೆ ಮಾಡಿದ್ದಾರೆ. ಎಲ್ಲಿ ಹೋಗೋದು ಮದುವೆಗೆ ನಾನು? ಕರ್ಮ ನಂದು. ನನಗೆ ಎಷ್ಟು ಬೇಜಾರಾಯ್ತಂದರೆ ಅಲ್ಲಿಯೇ ಕೂತು ಹತ್ತು ಬಿಡುವಂಥದ್ದೇ ಆಯಿತು. ಯಾಕೆಂದರೆ ಇಡೀ ಅಭಿಷೇಕ ಆಗೋಗಿದ್ದೆ. ಕ್ಷೀರಾಭಿಷೇಕ ಅಂತಾರಲ್ಲ, ಇದು ಮೊಸರಾಭಿಷೇಕದಾಗಿತ್ತು. ಯಾರ ಹೊಟ್ಟೆಯ ಮೊಸರ ಗೊತ್ತಿಲ್ಲ ಮಾರ್ಯಾರೆ. ನನ್ನ ತಲೆಯಿಂದ ನನ್ನ ಚಂದದ ನಂದು ಗುಲಾಲು ಸೀರೆ, ಅದು ಕೂಡ ನನ್ನ ಮಗಳು ಕೊಟ್ಟದ್ದು, ಅದು ಹಾಳಾಯ್ತಲ್ಲ ಅಂತ ಬಹಳ ಬೇಜಾರಾಯಿತು. ಇನ್ನೇನು ಮಾಡೋದು? ಎಲ್ಲಿ ಮದುವೆಗೆ ಹೋಗೋದು? ಈ ಕೊಳಕ್ಕೆ ತಗೊಂಡು ಹಾಗೆ ವಾಪಸ್ ಬರಬೇಕಾದ್ರೆ ರಿಕ್ಷಾದಲ್ಲಿ ಬಂದೆ. ಯಾಕೆಂದರೆ ರಿಕ್ಷಾದವರು 1-2 ಸರಿ ಒಪ್ಪಲಿಲ್ಲ ನನ್ನ ಅವತಾರ ನೋಡಿ. ಯಾಕೆಂದರೆ ತಲೆಯಿಂದ ಗಲೀಜುಂಟು, ಯಾರು ಇದು ಮಾಡ್ತಾರೆ? ಏನೋ ಪಾಪ ಒಬ್ಬ ಪುಣ್ಯಾತ್ಮ ರಿಕ್ಷಾ ನಿಲ್ಲಿಸಿ ಅವನು ಡಬಲ್ ಚಾರ್ಜ್ ಕೊಟ್ಟೆ ಅವನಿಗೆ. ಯಾಕೆಂದರೆ ಪಾಪ ಕರ್ಕೊಂಡು ಬಂದುಬಿಟ್ಟಿದ್ದಾನಲ್ಲ ಬಡಪಾಯಿ ಅಂತ. ಸರಿ, ಅದು ಒಂದು ನನ್ನ ಅನುಭವ. ಆದರೆ ಮತ್ತೊಂದು ಸರಿ ನನ್ನ ಗಂಡ ನಾನು ಇಬ್ಬರು ಒಟ್ಟಿಗೆ ಯಾರದ್ದು ಒಂದು ಉಪನಯನದ ಮನೆಗೆ ಹೋಗ್ತಾ ಇರುವಾಗ ನನ್ನ ಗಂಡ ಹೇಳಿದರು, ಏನು ಸ್ವಲ್ಪ ವಾಕ್ ಆಗುತ್ತೆ, ಹತ್ತಿರ ಅಲ್ವಾ, ತುಂಬ ದೂರ ಇಲ್ವಲ್ಲ, ನಡ್ಕೊಂಡು ಹೋಗೋಣ ಅಂದರು. ಆಯ್ತು ರೀ ಹೋಗೋಣ ನಡ್ಕೊಂಡು ಅಂತ ಹೇಳಿದೆ. ಹೇಗೋ ಗಂಡನ ಜೊತೆ ನಡೆಯೋಕ್ಕೆ ಸಿಕ್ಕೋದೇ ಕಡಿಮೆ. ಯಾಕೆಂದರೆ ನನ್ನ ಗಂಡ ಬಿಡುವಿಲ್ಲದ ವ್ಯಕ್ತಿ. ಅವರು ಭುವನೇಂದ್ರ ಪ್ರೌಢಶಾಲೆಯಲ್ಲಿ 36 ವರ್ಷ ಕೆಲಸ ಮಾಡಿದ್ದು. ಬರೀ 10 ರಿಂದ 5 ಗಂಟೆವರೆಗಲ್ಲ, ಬೆಳಿಗ್ಗೆ 8ವರೆಗೆ ಹೋದರೆ ರಾತ್ರಿ 7 ಗಂಟೆಗೆ ಬರ್ತಿದ್ರು ಪುಣ್ಯಾತ್ಮ. ಅದು ಏನು ಶಾಲೆಗಾಗಿ ಇದು ಮಾಡಿದ್ದಾರೆ, ಆದರೆ ಅಷ್ಟೇ ಗೌರವ ಕೊಟ್ಟಿದ್ದಾರೆ ಶಾಲೆಯವರು ಕೂಡ. ಅವರನ್ನು ಬೀಳ್ಕೊಡುವಾಗ ಕೊಟ್ಟ ಒಂದು ಗೌರವ, ಅವರಿಗೆ ಮಾಡಿದ ಒಂದು ಅಭಿನಂದನೆ ನೋಡಿದರೆ ನಮ್ಮ ಕಣ್ಣು ತುಂಬಿ ಬರಬೇಕು. ಅದು ಅವರ ಒಂದು ಪ್ರಾಮಾಣಿಕ ದುಡಿಮೆಗೆ ಆ ಶಾಲೆಯವರು ಕೊಟ್ಟಂತಹ ಒಂದು ಗೌರವ. ಅಂತಹ ಪುಣ್ಯಾತ್ಮ ನನ್ನೊಟ್ಟಿಗೆ ಗರಿಗರಿಯಾಗಿ ಪಂಚೆ ಉಟ್ಕೊಂಡು ಚಂದ ಮಾಡಿಕೊಂಡು, ಮೊದಲೇ ಚಂದ ಮನಮತ ಕೇಳಬೇಕಾ? ಸರಿ, ನನ್ನೊಟ್ಟಿಗೆ ಬಂದರು. ಅವ್ರು ಯಾವಾಗಲೂ ಕೇಳೋದುಂಟು, ನಿಂಗೆ ನನ್ನೊಟ್ಟಿಗೆ ಬರಲಿಕ್ಕೆ ಒಂಥರ ಯಾರಾದರೂ ಏನಾರು ಹೇಳ್ತಾರಾ ಅಂತ ನಿಂಗೆ ಮುಜುಗರವ, ಅದಕ್ಕೆ ನೀನು ಯಾವಾಗಲೂ ಬರೋದಿಲ್ವಾ? ಯಾವಾಗಲೂ ಬರೋದು ಅಂದರೆ ಯಾವಾಗಲೂ ಅವ್ರು ವಾಕಿಂಗ್ ಹೋಗೋಗಿ ಬಾ ಅಂದರೆ ನಾನು ವಾಕಿಂಗ್ ಹೋಗುವಾಗ ಹೇಗೆ ಹೋಗೋದು? ನಂಗೆ ಸಂಜೆ ಬಂದು ಮನೆಗೆ ಎಲ್ಲರೂ ಆಗೋದು ಮೇಡಮ್. ಅದೇರೆ ಅವರೇನೋ ವಾಕಿಂಗ್ ಹೋಗ್ತಾರೆ ಸ್ಕೂಲಿಂದ ಬಂದು. ಹಾಗೆ ಇವತ್ತು ಸಿಕ್ತಲ್ಲ ಚಾನ್ಸ್ ಅಂಥೇಳಿ ಹೋಗ್ತಿದ್ದೆ. ಹೋಗುವಾಗಲೇ ಅವ್ರು ಕೇಳ್ತಾಯಿದ್ರು, ಯಾವಾಗಲೂ ನಿಂಗೆ ಮುಜುಗರವ ನನ್ನೊಟ್ಟಿಗೆ ಬರಲಿಕ್ಕೆ ಅಂತ. ಅಂದರೆ ಅವರಿಗೆ ಏನು, ನಾನು ಚೆನ್ನಾಗಿದ್ದೇನೆ, ನೀನು ಚೆನ್ನಾಗಿಲ್ಲ ಅಂತ ತಿಳ್ಕೊಂಡಿದ್ದಿ ಮನಸ್ಸಲ್ಲಿ ಅಂತ. ಆ ಅಭಿಪ್ರಾಯ ನನಗೆ ಬರಲೇ ಇಲ್ಲ ಮರ್ಯಾರೆ. ನಾನು ಯಾವತ್ತೂ ಅನ್ನೋದು ಏನು ಗೊತ್ತುಂಟ, ಸೌಂದರ್ಯ ಇರುವುದು ನೋಡುವ ಕಣ್ಣಲ್ಲಿ, ಸೌಂದರ್ಯ ಇರುವುದು ಹೃದಯದಲ್ಲಿ. ಈ ದೈಹಿಕ ಇದರಲ್ಲಿ ಯಾವ ಸೌಂದರ್ಯವೂ ಇಲ್ಲ ಅಂತ ನಾನು ಯಾವತ್ತೂ ಹೇಳುವುದು. ಅಂತಹ ಒಂದು ಆಂತರಿಕ ಸೌಂದರ್ಯಕ್ಕೆ ಬೆಲೆ ಕೊಡುವ ನಾನು, ದೈಹಿಕ ಸೌಂದರ್ಯ ಬೆಲೆ ಕೊಡುವ ನನ್ನ ಗಂಡ.
ಎಲ್ಲಿ ಅಪರೂಪದ ಜೋಡಿ ಮಾರಾಯರೆ. ಅಂತೂ ನಾವು ಜೋಡಿಯಾಗಿ ಹೋಗ್ತಾ ಇದ್ದೆವು. ಹೋಗ್ತಾ ಇರುವಾಗ ಇದ್ದಕ್ಕಿದ್ದಂತೆ ನನ್ನ ಗಂಡ ಅಯ್ಯಯ್ಯೋ ಅಂದರು. ನನಗೆ ಹೆದರಿಕೆ ಆಯಿತು. ಕೆಳಗೆ ನೋಡಿದೆ. ಯಾಕೆ ಗೊತ್ತುಂಟ, ನಮ್ಮಲ್ಲೆಲ್ಲ ರಸ್ತೆಗಳಲ್ಲಿ ಹೊಂಡವೇ ಇರುವುದಲ್ವಾ, ಇವರೆಲ್ಲಾದರೂ ಎಡವಿದ್ರೇನೋ ಅಂತ ಕೆಳಗೆ ನೋಡಿದೆ. ಎಡವಿದ್ದಲ್ಲ, ಅವ್ರಿಗೆ ಬಟ್ಟೆ ಇತ್ತಲ್ಲ, ಬಿಳಿ ರೇಷ್ಮೆ ಶರ್ಟು, ಅದರ ಮೇಲೆ ಮೇಲಿಂದ ಕೆಳಗವರೆ ಕೆಂಪು ಗೆರೆ ಆಗಿದೆ. ಇದೇನಪ್ಪ ಇದು ಕರ್ಮ ಅಂತ ನೋಡ್ತೇವೆ. ಒಂದು ಬಸ್ ಹೋಯ್ತಲ್ಲ, ಆ ಬಸ್ಸಿನಲ್ಲಿದ್ದವನು ಕತ್ತರಿ ಹಾಗೆ ಮಾಡಿ ಬೆರಳನ್ನು ಪುಚಕ್ಕಂತ ಉಗುಳಿದ್ದು. ಆ ಉಗುಳಿದ ಎಲೆಡಿಕೆ ಪೂರ ಅವರ ಶರ್ಟಿನ ಮೇಲೆ ಆಯಿತು. ಆಯಿತಾ, ಇನ್ನೆಲ್ಲಿಗೆ ಹೋಗೋದು? ಆಯಿತು, ವಾಪಸ್ಸು ನಾವು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳ್ತೇವಲ್ಲ, ಹಾಗೆ ವಾಪಸ್ಸು ಮನೆಗೆ ಬಂದು. ಹೀಗೆ ಬಸ್ಸಿನ ಬದಿಯ ಪಯಣ ಇದೆಯಲ್ಲ, ಪ್ರಯಾಣ, ಅದು ಎಷ್ಟೊಂದು ರೀತಿಯಲ್ಲಿ ನಮಗೆ ನಗು, ನಿಮಗೆ ಕೇಳಿದವರಿಗೆ ನಗು ಬರ್ಬೋದು, ಆದರೆ ಅನುಭವಿಸಿದವರಿಗೂ ಆದ ಒಂದು ಅವಮಾನ ಇದೆಯಲ್ಲ, ಅದು ವರ್ಣಿಸಲಾಸದಳ ಅಂತ ಹೇಳಿದಾಗ ಹೇಳ್ಬೋದು. ಇದೇ ರೀತಿ ಇದ್ದಾಗ ಒಂದು ಸರಿ ಏನಾಯಿತು ಗೊತ್ತಾ, ನಮ್ಮ ಜಾನಕಮ್ಮ ನನಗೊಂದು ಜಂಬದ ಚೀಲ ಕೊಟ್ಟಿದ್ಲು. ಜಾನಕಮ್ಮ ಅಂದರೆ ಡಾಕ್ಟರ್ ಜಾನಕಿ, ನನ್ನ ತಂಗಿ. ಅವಳೊಂದು ಜಂಬದ ಚೀಲ ಅಂದರೆ ವ್ಯಾನಿಟಿ ಬ್ಯಾಗ್ ಕೊಟ್ಟಿದ್ಲು. ನನಗೂ ಭಾರಿ ಖುಷಿ ಆಯಿತು. ಯಾಕೆಂದರೆ ನಾನು ಹೆಚ್ಚು ದುಡ್ಡು ಕೊಟ್ಟು, ಸ್ವಲ್ಪ ಜಿಪಣಿ ಅಂತಲೇ ಹೇಳ್ಬೋದು ನೀವು ನನ್ನನ್ನು, ನಾನು ಹೆಚ್ಚು ದುಡ್ಡು ಕೊಟ್ಟು ಏನನ್ನೂ ಕೊಂಡುಕೊಳ್ತಿರಲ್ಲ. ಆಗ ಅವಳು ಕೊಟ್ಟ ಚೀಲ ನೋಡಿ ನನಗೆ ಭಾರಿ ಖುಷಿ. ಅದಕ್ಕೆ ಮಗಳೇ ಹೇಳಿದ್ಲು ನಾನು ಹೊರಡುವಾಗಲೇ, ಅಮ್ಮ ನೋಡು, ಚಿಕ್ಕಮ್ಮ ಕೊಟ್ಟ ಜಂಬದ ಚೀಲ ಹಾಕ್ಕೊಂಡು ಹೋಗ್ತಾ ಇದ್ದಿ ಜೋಪಾನ ಅಂದ್ಲು. ಭಾರಿ ಏನಾಗೋದಿಲ್ಲ ಬಿಡು ಅಂತ ಹೋದೆ. ಬಸ್ಸಲ್ಲಿ ಹೋಗಿ ಆಯಿತು. ಇಲ್ಲಿಂದ ನಾನು ಮಂಗಳೂರಿಗೆ ಹೋಗಬೇಕಿತ್ತು. ಸರಿ, ಎಲ್ಲಿ ಹೋದೆ, ಒಂದು ಅಂದಾಜು ಮುಲ್ಕಿ ಹತ್ರ ಹೋಗಿದ್ನೇನ. ಅಷ್ಟೊತ್ತಿಗೆ ಯಾರೋ ಒಂದಿಬ್ಬರು ಬುಟ್ಟಿ ಹೊತ್ಕೊಂಡು ಬಂದರು. ಎಲ್ಲಿಗೆ? ಅವರ ಕೈಯಲ್ಲಿದ್ದ ದೊಡ್ಡ ಬುಟ್ಟಿಗಳಿರ್ತಾವಲ್ಲ, ಅದು ಎಂಥ ಬುಟ್ಟಿ? ಮೀನು ಮಾರೋ ಬುಟ್ಟಿ. ಅದರ ತುಂಬ ಮೀನು. ಮೊದಲೇ ನನಗೆ ಮೀನಿನ ವಾಸನೆ ಕೇಳಿದರೆ, ಕಂಡ್ರೆ, ನೋಡಿದರೆ, ಮೂತಿದ್ರೆ ಆಗೋದಿಲ್ಲ ಮರ್ರೆ. ಇವರು ತಗೊಂಡು ಬಂದು ಅಲ್ಲಿ ಇಟ್ಕೊಂಡು ಸರ್ಕಳಿ ಅನ್ನೋದು. ನಾವು ಎಲ್ಲಿಗೆ ಸರ್ಕೊಳ್ಳೋದು, ಕರ್ಮ ಆಯಿತು. ಹಾಗೆ ಬಂದು ಕೂತ್ಕೊಳ್ತಾ ಇದ್ರು. ಸರಿ, ನಾನು ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ಇದಾಗೋದಲ್ಲ ಅಂಥೇಳಿ ಅವ್ರಿಗೆ ಜಾಗ ಬಿಡ್ತಿದ್ದೆ. ಮೊನ್ನೆ ಮಾತ್ರ ಏನಾಯಿತು, ಸರಿ ಅವ್ರಿಗೆ ಯಾವತ್ತು ಇದ್ದದ್ದೇ ಅವರದ್ದು ಅಂಥೇಳಿ ನಾನು ಅವ್ರಿಗೆ ಜಾಗ ಬಿಡಲಿಲ್ಲ. ಅಷ್ಟೊತ್ತಿಗೆ ಒಬ್ಬಳು ಹೆಂಗಸಿ ಏನು ಹೇಳಿದ್ಲು, ನೋಡಮ್ಮ, ಈ ಒಂದು ಚೀಲ ಹಿಡ್ಕೊಳ್ತೀರಾ ಅಂದರು. ಒಂದು ಸಣ್ಣ ಚೀಲ. ನನಗೆ ಆಗ್ಬೋದು, ನಾನು ಚೀಲ ಹಿಡ್ಕೊಳ್ತೇನೆ ಅಂತ ಹೇಳಿದೆ. ಆ ಜಂಬದ ಚೀಲ ಇತ್ತಲ್ಲ, ಆ ಜಂಬದ ಚೀಲದ ಮೇಲೆ ಆ ಚೀಲವನ್ನು ಇಟ್ಟುಕೊಂಡು ಖುಷಿಯಲ್ಲಿ ನಾನು ಎಲ್ಲಿಗೆ ಬಂದೆ, ಮನೆಗೆ ಬಂದೆ. ಅಲ್ಲಿಗೆ ಹೋದೆ ಫಂಕ್ಷನ್ನಿಗೆ ಹೋದ ಕೂಡಲೇ ಎಲ್ಲರೂ ಕೂಡ ನನ್ನನ್ನು ಮೂಗು ಮುಚ್ಕೊಳ್ಳೋದು. ನಾನು ಹತ್ತಿರ ಹೋದ ಕೂಡಲೇ ಮೂಗು ಮುಚ್ಕೊಳ್ಳೋದು. ಎಂಥದಪ್ಪ ಇದು ಕರ್ಮ, ಯಾಕೆ ಹೀಗೆ ಮಾಡ್ತಾರೆ ಅಂತ ನೋಡ್ತೇನೆ. ನನ್ನ ಚೀಲ ಇದೆಯಲ್ಲ, ಜಂಬದ ಚೀಲ ಜಾನಕಿ ಕೊಟ್ಟದ್ದು, ಅದ್ರ ಮೇಲೆ ಆ ಬ್ಯಾಗ್ ಇಟ್ಟಿದ್ನಲ್ಲ ಅವ್ರದ್ದು, ಅದರ ಮೀನು, ಆ ಬ್ಯಾಗಿನಲ್ಲಿ ಹಸಿ ಮೀನಿತ್ತು ಅಂತ ಕಾಣುತ್ತೆ. ಅದರ ನೀರು ಆ ಬ್ಯಾಗಿನ ಮೇಲೆ ಬಿದ್ದಿದೆ. ನನಗೆ ಎಷ್ಟು ಅಸಹ್ಯ ಆಯಿತು, ಏನು ಮಾಡಲಿಕ್ಕಾಗದೆ ಮತ್ತೆ ಅಲ್ಲಿಂದ ಊಟಕ್ಕೆ ನಿಲ್ಲೇ ಇಲ್ಲ. ಯಾಕೆಂದರೆ ನನಗಂತೂ ಹೇಗೆ ಊಟ ಮಾಡಲಿಕ್ಕಾಗೋದಿಲ್ಲ. ನನ್ನ ಅಕ್ಕಪಕ್ಕ ಕೂತವರು ಕೂಡ ಊಟ ಮಾಡದೆ ವಾಂತಿ ಮಾಡಿದ್ರು. ಏನು ಮಾಡಿದೆ ಮಾರ್ರೆ ಅಂಥೇಳಿ ನಾನು ಸೀದಾ ವಾಪಸ್ಸು ಎಷ್ಟು ಕಷ್ಟಪಟ್ಟುಕೊಂಡು ಮನೆಗೆ ಬಂದೆ. ಮನೆಗೆ ಬಂದರೆ ನನ್ನ ಮೊಮ್ಮಕ್ಕಳು ಬಿಡ್ತಾರ? ಅವನು ಬಂದ, ಅಲ್ಲಿಂದ ಯಾರು ಓಂಕಾರ ಬಂದ, ನಿಮ್ಮಿ ಬಂದ್ಲು, ಆಚೆಯಿಂದ ವಿಶ್ರುತ್ ಬಂದ. ಎಲ್ಲರೂ ಕೇಳೋದಿಷ್ಟೇ, ಎಂಥ ಅಜ್ಜಿ ನೀವು ವಾಸನೆ ಬರ್ತಿದ್ದೀರಿ ಅಂತ. ನನಗೆ ಎಷ್ಟು ಅವಮಾನ ಆಗ್ಬೋದು ಯೋಚನೆ ಮಾಡಿ. ಅಜ್ಜಿ ವಾಸನೆ ಬರ್ತಿದ್ದಾರೆ ಅಂತ ಮೊಮ್ಮಕ್ಕಳು ಹೇಳಿದರೆ, ಅದು ನನ್ನ ಅಚ್ಚುಮೆಚ್ಚಿನ ಮೊಮ್ಮಕ್ಕಳು. ಅಷ್ಟರಲ್ಲಿ ಆದ್ಯ ಓಡಿ ಬಂದ್ಲು, ಅಜ್ಜಿ ನಿಮ್ಮದು ಬ್ಯಾಗ್ ವಾಸನೆ ಬರ್ತಿದೆ ಅಂದ್ಲು. ಬ್ಯಾಗ್ ವಾಸನೆ ಬಂದಿದೆ, ಎಂತ ಮಾಡೋದಪ್ಪ, ಬ್ಯಾಗ್ ತೊಗೊಂಡು ಬಂದು ಅಂಗಳಕ್ಕೆ ಇಟ್ಟಾಯಿತು. ಮತ್ತೆ ನೋಡ್ತೀನಿ ಸೀರೆ ಮೇಲೆಲ್ಲ ವಾಸನೆ. ಅದು ಏನೂ ಮಾಡಲಿಕ್ಕಾಗದೆ ಪಚ್ಚಲ ಮನೆಗೆ ಹೋಗಿ, ಅದೇನೋ ಯಾರಾದರೂ ಸತ್ತರೆ ಸಚಿಯಲ ಸ್ನಾನ ಅಂತಾರೆ, ಹಾಗೆ ನಾನು ಹೋಗಿ ಶವರಿನ ಕೆಳಗೆ ನಿಂತುಕೊಂಡು ಅರ್ಧ ಗಂಟೆ ನಿಂತುಕೊಂಡು ಎಲ್ಲ ಶಾಂಪು ಎಲ್ಲ ತಲೆಗೆ ಮೈಗೆ ಎಲ್ಲ ಹಾಕ್ಕೊಂಡು ಆ ಬಟ್ಟೆ ಎಲ್ಲ ಒಗೆದು ಎಲ್ಲ ಮಾಡಿಕೊಂಡು ಆ ಬಟ್ಟೆ ಆಮೇಲೆ 2 ದಿನ ಆದರೂ ನಂಗೆ ಅದು ವಾಸನೆ ಹೋಗಿದೆ ಅಂತ ಅನಿಸ್ತಿರಲಿಲ್ಲ. ಬ್ಯಾಗ್ ಅಂತೂ ಕೇಳದೆ ಬೇಡ, ಜಂಬದ ಚೀಲಕ್ಕೆ 1 ವಾರ ಅದನ್ನು ಮುಟ್ಟಲಿಲ್ಲ ನಾನು. ಡೆಟ್ಟಾಲೆಲ್ಲ ಹಾಕಿ ಅದನ್ನು ಬದಿಯಲ್ಲಿಟ್ಟೆ. ಇಂತಹ ಒಂದು ಜಂಬದ ಚೀಲದ ಕಥೆಯನ್ನು ಜಂಬದಿಂದ ನಾನು ಹೇಳ್ಕೊಂಡಿದ್ದೇನೆ, ನೀವು ಜಂಬದಿಂದ ಕೇಳಿದ್ದೀರಲ್ವ. ಆದ್ದರಿಂದ ನಿಮಗೆಲ್ಲರಿಗೂ ನಾನು ಜಂಬದಿಂದ ನಮಸ್ಕಾರ ಮಾಡ್ತೇನೆ. ಜೈ.